ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನಾನು ಮೆಹಬೂಬ್. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ವಿಳಂಬ, ಯುವ ಮುಖಂಡರುಗಳ ಅಸಮಾಧಾನ. ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು 5 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ನೇರ ಚುನಾವಣೆ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಆಗಿ 8 ವರ್ಷಗಳು ಆಗುತ್ತಾ ಬಂದರೂ ಯಾವ ಸರ್ಕಾರಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಅಧಿಕಾರ ವಿಕೇಂದ್ರೀಕರಣದಿಂದಲೇ ಅಭಿವೃದ್ಧಿ ಸಾಧ್ಯ ಎನ್ನುತ್ತಾರೆ. ಆದರೆ 8 ವರ್ಷಗಳು ಕಳೆದರೂ ಕೂಡ ಯಾರೊಬ್ಬರು ಸ್ಥಳೀಯ ಚುನಾವಣೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಲಕ್ಷ್ಮೇಶ್ವರ ಪಟ್ಟಣದ ಬಿಜೆಪಿ ಮುಖಂಡರಾದ ಗಂಗಾಧರ ಮೆಣಸಿನಕಾಯಿಯವರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಈಗಾಗಲೇ 7ರಿಂದ 8 ವರ್ಷದಿಂದ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಅವಧಿ ಮುಗಿದರೂ ಸಹಿತ ಇಲ್ಲಿವರೆಗೂ ಯಾವುದೇ ಒಂದು ಚುನಾವಣೆ ಮಾಡದೆ ಕೇವಲ ವಿಕೇಂದ್ರೀಕರಣ ಅಂತಂತ ಹೇಳ್ತಾ DCM ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಒಂದು ಅನೇಕ ವಿಚಾರಗಳನ್ನು ತಿಳಿಸುತ್ತಾ ಯಾವುದೇ ಒಂದು ಚುನಾವಣೆಯವರೆಗೂ ಮಾಡೋಕ್ಕೆ ಅವ್ರ ಕಡೆ ಹತ್ರ ಆಗಿಲ್ಲ. ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಇವುಗಳ ಚುನಾವಣೆ ಆಗುವುದರಿಂದ ಸ್ಥಳೀಯ ನಾಯಕರು ಬೆಳೀತಾರೆ ಮತ್ತು ಅಲ್ಲಿರ್ತಕ್ಕಂಥ ಅಭಿವೃದ್ಧಿಗಳು ಕೆಲಸ ಆಗ್ತವೆ ಮತ್ತು ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯತ್ತ ಹೋಗ್ತೈತೆ ಅನ್ನೋದು ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ಆದರೆ ಮೇಲಿರ್ತಕ್ಕಂಥ ನಾಯಕರ ಚುನಾವಣೆ ಮಾತ್ರ ತಕ್ಷಣ ಮುಗಿದ ತಕ್ಷಣ ಕೇವಲ 1ರಿಂದ 2 ತಿಂಗಳಲ್ಲಿ ಚುನಾವಣೆ ಘೋಷಣೆ ಹಾಕವು. ಅದು ಬಿಟ್ಟು ಸ್ಥಳೀಯ ನಾಯಕರನ್ನು ಬೆಳೆಸೋಂಥ ಒಂದು ವ್ಯವಸ್ಥೆ ಮೇಲಿನ ನಾಯಕರಿಗೆ ಯಾರಿಗೂ ಒಂದಿಲ್ಲ. ಈಗಾಗಲೇ ನೋಡಿರ್ಬೋದು, ಉಪಚುನಾವಣೆ ಕೇವಲ 2ರಿಂದ 3 ತಿಂಗಳಾಯಿತು, ಆಗಲೇ ಉಪಚುನಾವಣೆ ಸಾರಿದರು. 8 ವರ್ಷ ಆದರೂ ಸಹಿತ ತಾಲೂಕ್ ಪಂಚಾಯತಿ ಮತ್ತು ZP ಚುನಾವಣೆ ಇಲ್ಲಿವರೆಗೂ ಆಗ್ತಾಯಿಲ್ಲ. ಯಾಕಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇವರೇ ಆಡಳಿತ ನಡೆಸಿಬಿಡಲಿ, ಬರೀ ಎಲ್ಲವನ್ನೂ ಸಹಿತ ಅವರೇ ನೋಡ್ಕೊಂಬಿಡಲಿ. ಈ ಒಂದು ಯಾವುದೂ ಒಂದು ಗ್ರಾಮ ಪಂಚಾಯತಿ ಬೇಡ, ತಾಲೂಕ್ ಪಂಚಾಯತಿ ಬೇಡ, ZPನೂ ಬೇಡ, ಪುರಸಭೆನೂ ಬೇಡ, ಅವರೇ ಆಡಳಿತ ನಡೆಸಿಬಿಡಲಿಲ್ಲ, ಒಳ್ಳೆಯದಾಕತಿ. ಯಾಕಂದ್ರೆ ಭಾಳಷ್ಟು ಅಭಿವೃದ್ಧಿಗಳು ಒಂದು ಸಣ್ಣ ಒಂದು ಮಣ್ಣು ಸತಿ ಹಾಕೋದಾಗ್ತಾಯಿಲ್ಲ ಇವ್ರ ಕಡೆ ಅಂತ. ಬರೀ ಗ್ಯಾರಂಟಿ ಅಂತ ಹೇಳ್ಕೊತ ಎಲ್ಲವೂ ಸಹಿತ ಅಭಿವೃದ್ಧಿ ಶೂನ್ಯ ಆಗಿದೆ ಅಂತಂತ ಹೇಳ್ಬೋದು. ಕೂಡಲೇ ನೀವು ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ, ZP, ಪುರಸಭೆ ಚುನಾವಣೆಯನ್ನು ಕೂಡಲೇ ಮಾಡಬೇಕು ಅನ್ನೋದು ಎಲ್ಲರ ಒಂದು ಉದ್ದೇಶ ಇದೆ. ಸ್ಥಳೀಯ ನಾಯಕರು ಸಹಿತ ಬೆಳೆಯೋದರಿಂದ ಒಂದು ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ಆಗ್ತಾವಂತ ನಮ್ಮ ಉದ್ದೇಶ ಇದೆ ಅಂತ ಹೇಳ್ಬೋದು.